ಮಕ್ಕಳಿಗೆ ಬಟ್ಟೆ ಖರೀದಿ ಮಾಡಬೇಕಾ? ಹಾಗಾದ್ರೆ ಬನ್ನಿ, ಗೋಕಾಕ್ ತಾಲೂಕಿನ ಕೊನ್ನೂರಲ್ಲಿರುವ ಶಾಂತಿನಾಥ ಹೋಲ್ಸೇಲ್ ಬಜಾರ್ಗೆ ಕುಟುಂಬ ಸಮೇತ ಭೇಟಿ ನೀಡಿ. ಇವತ್ತು ನಾವು ಗೋಕಾಕ್ ತಾಲೂಕಿನಿಂದ ಕರ್ನಾಟಕ ಭೀಮ್ ರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಇವರೆಲ್ಲರ ಮೂಲಕ ನಾವು ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ. ಕಾರಣ ಏನಂದ್ರೆ 6/10/2025 ನ್ಯಾಯಮೂರ್ತಿಗಳಾದ ಶ್ರೀ BR ಗವಾಯಿ ಅವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲನು ಶೂ ಎಸೆದಾನ. ಇದು ದೇಶ ತಲೆ ತಗ್ಗಿಸುವಂಥ ಕೆಲಸ ಮಾಡಿದ್ದಾರೆ. ಇವರ ವಕೀಲ ವೃತ್ತಿಗೂ ಸಹಿತ ಅವಮಾನ ಮಾಡಿದಾನ. ಯಾಕಂದ್ರೆ ಇವತ್ತು ದೇಶದಲ್ಲಿ ಸಾವಿರಾರು ವಕೀಲರುಗಳಿದ್ದಾರೆ, ಆದರೆ ಬಡ ಜನಗಳಿಗೆ ನ್ಯಾಯ ಕೊಡಿಸುವಂಥ ವಕೀಲರದಾರ. ಆದರೆ ಈತ ಹೆಂಗದಾನಂದ್ರೆ ಇವನ ಮನಸ್ಥಿತಿ ಸರಿಯಿಲ್ಲ. ವಾದ ಪ್ರತಿವಾದ ಆಗುವಾಗ ಅದೇನೇ ಇದ್ದರೂ ಸಹಿತ ಕಾನೂನಿನಲ್ಲಿ ಯಾರೇ ಏನೇ ಮಾಡಿದರೂ ಸಹಿತ ಅವನು ಕಾನೂನ್ದಾಗ ರೈಟಿಂಗ್ದಾಗ ಅದನ್ನು ಸರಿಪಡಿಸ್ಕೋಬಹುದಿತ್ತು. ಆದರೆ ಉದ್ದೇಶಪೂರ್ವಕವಾಗಿ ಶೂ ಒಗದಾನ. ಶೂ ಒಗಿದ ಅಲ್ಲದನ ನನಗೆ ದೇವ್ರ ಒಗಿ ಅಂದಾನಂತೇಳಿ ಈ ರೀತಿ ಅಪಚಾರ ಮಾಡ್ತಾ ಇದ್ದಾನ. ನಾವು ಹಿಂದೂಗಳದು ದೇವರ ಯಾವತ್ತೂ ಕೆಟ್ಟ ಕೆಲಸ ಮಾಡಂಗಿಲ್ಲ, ಮಾಡತ್ತ ಹೇಳಂಗಿಲ್ಲ. ನೀ ಸುಳ್ಳ ದೇವ್ರ ಹೆಸರು ಕೆಡ್ಸಾತಿ, ದೇವ್ರನ್ನ ತೊಗೊಂಬಂದ್ರೆ ಹಿಂದೂ ಸಂಘಟನೆಗಳು ನನ್ನ ಜೊತೆಗೆ ಅದಾರಂತ ಅನ್ಕೋತಿ. ನಾವು ಹಿಂದೂಗಳದು ಭಾರತ ದೇಶದಾಗ ನಾವು ಹುಟ್ಟಿದ್ವು ಅಂದ್ರೆ ನಾವು ಹಿಂದೂನದು. ನೀ ಏನಾರ ನಮಗೆ ಈ ರೀತಿ ಮಾಡೋದು ಕಿಶೋರ್, ಇದು ಕೊನೆ ಆಗ್ಬೇಕು. ಇಲ್ಲದಿದ್ರೆ ಮುಂದಿನ ದಿನಮಾನದಾಗ ನೀ ಎಲ್ಲಿ ಸಿಗ್ತಿಲ್ಲ ಅಲ್ಲಿ ನಾವು ಶೂ ಹೋಗುವಂಥ ಕೆಲಸ ಮಾಡಬೇಕಾಗ್ತೈತಿ. ಧಿಕ್ಕಾರ ಧಿಕ್ಕಾರ ರಾಕೇಶ್ ಅವರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ರಾಕೇಶ್ ಅವರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಹೆಂಗೈತೆ ಅಂದ್ರೆ ಸರ್ವ ಜಾತಿಗಳ ದೇಶ ಇದು. ಇದು ಯಾರಪ್ಪನ ದೇಶ ಅಲ್ಲ, ಎಲ್ಲ ಜಾತಿಯ ಜನ ಜೀವಿಸತ್ತಿದ್ದಾರೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿದ್ದಾರೆ ನಮಗೆಲ್ಲರೂ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಇರದೇ ಹೋಗಿರ್ತಿದ್ರೆ ನೀನು ವಕೀಲು ಆಗ್ತಿರ್ಕಿಲ್ಲ, ನಾನು ಬಂದು ಇಲ್ಲಿ ಮಾತಾಡ್ತಿರೂ ಇರಲಿಲ್ಲ. ಇವತ್ತು ಮುಸ್ಲಿಮರಿಗೆ ಕುರಾನ ಗ್ರಂಥ ಆಗಿರ್ಬೋದು, ಕ್ರೈಸ್ತರಿಗೆ ಬೈಬಲ್ ಗ್ರಂಥ ಆಗಿರ್ಬೋದು, ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ ಆಗಿರ್ಬೋದು. ಆದರೆ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದರೆ ಅದು ಸಂವಿಧಾನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಾತ್ಮಕವಾಗಿ ಯಾರು ಹುದ್ದೆಯಲ್ಲಿ ಇರ್ತಾರಲ್ಲ ಅವ್ರನ್ನ ಗೌರವಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಭಾರತ ದೇಶದ ಜನರುಗಳು ನಾವು ಪ್ರತಿಯೊಬ್ಬ ಪ್ರಜೆನ ಕೆಲಸ. ದೇಶ ಉಳಿಬೇಕು. ದೇಶ ಉಳಿದ್ರೆ ನಾವು ಉಳ್ದಂಗೆ, ದೇಶ ಉಳಿದ್ರೆ ಧರ್ಮ ಉಳ್ದಂಗೆ, ಧರ್ಮ ಉಳಿದ್ರೆ ಜಾತಿ ಉಳ್ದಂಗೆ. ಅದಕ್ಕೆ ನೀ ಜಾತಿ ನಡುವೆ ಜಗಳ ಹಚ್ಚುವಂಥ ಕೆಲಸ ನೀ ಮಾಡಬೇಡ. ಇದನ್ನು ನಾವು ವಿರೋಧ ಮಾಡ್ತೀವಿ. ನೀ ಇದನ್ನು ನೀ ಶೋಕಿ 75 ವರ್ಷ ಅಂದ್ರೆ ನಿನಗೆ ಸುಮಾರು 30 ವರ್ಷ ನೀ ಪ್ರಾಕ್ಟೀಸ್ ಮಾಡಿದಿ. ಅವಾಗ ಮಾಡಿಲ್ಲ, ಈಗ 75 ವರ್ಷ ಹೋಗೈತಿ, ಸಾಕಾಗೈತಿ, ಸಾಯಕ್ಕೆ ಬಂದಿನಿ, ಈ ಹಂಗಾರ ಮಾಡಿ ಹೆಸರು ಮಾಡ್ಕೋಬೇಕಂತೇಳಿ ಇದನ್ನು ಮಾಡಿದಿ. ಇಂಥದ್ದೆಲ್ಲ ಮಾಡೋಕೆ ನಾವು ಅವಕಾಶ ಕೊಡುವುದಿಲ್ಲ. ಇನ್ನು ಮುಂದೆ ಹಿಂಗೆ ಏನಾರ ನೀ ಮುಂದುವರೆದೆ ಅಂದರೆ ಮತ್ತೆ ಅದನ್ನು ಸಮರ್ಥನೆ ಮಾಡ್ಕೋತಿ. ಎಷ್ಟು ನಿಂದು ತಾಕತ್ತ? ಹಾಂ, ನ್ಯಾಯಪೀಠ ಅಂದ್ರೆ ಒಂದು ದೇವರಿದ್ದಂಗೆ ಅದು. ನಾವು ಇವತ್ತು ಯಾರೇ ಇರ್ಬೋದು, ಇವತ್ತು ರಾಜಕಾರಣಿಗಳು ಇರ್ಬೋದು, ಒಬ್ಬ ಬಡವ ಇರ್ಬೋದು, ಎಲ್ಲರೂ ಹೋಗಿ ನ್ಯಾಯಾಧೀಶರ ಮುಂದೆ ಕೈ ಮುಗಿಬೇಕು. ಯಾಕೆ ಹೇಳು? ಅದು ಒಂದು ದೇವಸ್ಥಾನ ಇದ್ದಂಗೆ, ಅಲ್ಲಿ ಕೂತಾರ ದೇವ್ರು ಇದ್ದಂಗೆ. ದೇವ್ರು ಏನು ತೀರ್ಪು ಕೊಡ್ದಿಲ್ಲ ಅದನ್ನು ನಾವು ಎಲ್ಲರೂ ಸ್ವೀಕಾರ ಮಾಡುವಂಥ ಕೆಲಸ ನಾವು ಮಾಡೋಣ ಅಂತ ಹೇಳುತ್ತಾ, ಏನು ಈ ರೀತಿ ಇನ್ನೊಮ್ಮೆ ಮರುಕಳಿಸಬಾರ್ದು ಅಂತೇಳಿ ನಾನು ಎಲ್ಲ ಈ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ.